ಅಯ್ಯೋ ನಾನು ಯಾಕೆ ಗುಚ್ಚಿ ಹಂಗೆ ಆಡಕತ್ತನ? ನನಗೇನಾಗೈತಿ? ಒಮ್ಮೊಮ್ಗಿಲೆ ಸಿಟ್ಟು ಮಾಡ್ಕೊಳ್ಳೋದು, ಈ ರೀತಿ ಅತ್ತಿ ಮೇಲೆ ಸಿಟ್ಟು ಮಾಡ್ಕೊಳಕತ್ತನ. ನನಗೇನೋ ದೆವ್ಗೆವ್ ಇಟ್ಕೊಂಡತನ. ನಾನು ಯಾಕೆ ಅತ್ತಿಗೆ ಮೇಲೆ ಕೋಪ ಮಾಡ್ಕೊಳತನ? ಇಲ್ಲ, ನನಗೇನೋ ಆಗೈತಿ, ಏನೋ ಆಗೈತಿ. ಏನು ಮಾಡಲಿ? ಅವ್ವ ನೋಡಿದ್ರೆ ಬಂದ ಹಂಗೆ ಹೇಳೋದ್ಲು ನಾನಿಲ್ಲೇ ಸೇಡ್ ತೀರಿಸ್ಕೋಬೇಕಂತ. ಅಷ್ಟು ಒಳ್ಳೆಯವ್ರು ಒಳ್ಳೆ ಮನಸ್ಸಿರೋ ಅತ್ತಿಗೆ ಮೇಲೆ ನಾನು ಸೇಡ್ ತೀರಿಸ್ಕೋಬೇಕಾ? ಇಲ್ಲ ಇಲ್ಲ ಇಲ್ಲ, ಆವಾಗಿನ ಸಿಟ್ಟಿಗೆ ನನಗೆ ಕೋಪ ಬಂದಿತ್ತು, ನಾನು ಆ ಥರ ರಿಯಾಕ್ಟ್ ಮಾಡಿಬಿಟ್ನಿ. ಆದ್ರೆ ಈಗ ನಾನು ಮಾಡಿರೋ ತಪ್ಪು ಅಂತ ನನಗೆ ಅನ್ಸತ್ತಿ. ಏನು ಮಾಡಲಿ? ಸುಮ ತಗೋ ಸುಮ, ಚುನ್ಮರಿ ಮಾಡಿದ್ನಿ, ನಿನಗೂ ಕೊಟ್ಟು ಹೋದ್ರಾತಂತ ಬನ್ನಿ. ತಗೋ ತಿನ್ನು. ತಗೋ ಸುಮ, ನನ್ನ ಮ್ಯಾಗಿನ ಸಿಟ್ಟಿಗೆ ಊಟ ಮಾಡ್ದೆ ಉಪವಾಸ ಅದಿ. ಈಗ ಇವನಾದರೂ ತಿನ್ನು. ನೀ ಇವನು ತಿನ್ನಲಿಲ್ಲ ಅಂದ್ರೆ ನನಗೆ ತುಂಬ ಬೇಜಾರಾಗ್ತತಿ ಸುಮ. ನನ್ನಿಂದಾಗೆ ನೀನು ಉಪವಾಸ ಇರುವಂಗಾಗತ್ತೆ ಅಂತ ಅನ್ಸತ್ತಿ. ಪ್ಲೀಸ್ ಸುಮ ತಗೋ, ಇವನಾದರೂ ತಿನ್ನು. ಇವನಾದರೂ ತಿಂದ ನೀನು ಹೊಟ್ಟೆ ತುಂಬಿಸ್ಕೊ. ನೀನು ಉಪವಾಸ ಇರೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗ್ಬಾತು. ನಿನ್ನ ನಾನು ಮಗಳು ಹಂಗೆ ಅನ್ಕೊಂಡೇನೆ, ನನ್ನ ತಂಗಿ ಹಂಗೆ ಅನ್ಕೊಂಡೇನೆ. ಆದ್ರೆ ನೀನು ಈ ರೀತಿ ಕೋಪ ಬೇಜಾರು ಮಾಡ್ಕೊಂಡ್ರೆ ನಾನು ಯಾರ ಜೊತೆ ಮಾತಾಡಲಿ? ನೀನೇ ಹೇಳು. ಪಾಪ ಅದಕ್ಕೆ ನಾನು ಊಟ ಮಾಡಿಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಾರ. ಆದ್ರೆ ಅವ್ವ ನಾನು ಜಗಳಾಡಿ ಊಟ ಮಾಡೋದು ಬಿಟ್ರೂ ಒಂದು ದಿನನೂ ಈ ರೀತಿ ಏನು ಮಾಡಿ ನನಗೆ ತಂದು ಕೊಟ್ಟಿಲ್ಲ. ಈಗ ಅಪ್ಪ ಹೋಗಂತ ಅಂದೇ ಇದ್ರೂ ಮನೆ ಬಿಟ್ಟ ಹೋಗಿದ್ದಾಳ. ಅದಕ್ಕೆಲ್ಲ ನಾನು ಅದಕ್ಕೆ ಮೇಲೆ ಸಿಟ್ಟು ಮಾಡ್ಕೊಂಡೇನಿ. ನಂದೇ ತಪ್ಪು. ಅದಕ್ಕೆ ಹತ್ರ ನಾನು ಸಾರಿ ಕೇಳಲೇಬೇಕು. ಯಾಕೆ ಸುಮ, ಯಾಕೆ ಬೇಜಾರಾಗದಿ? ಏನಾಯಿತು? ಏನಾದರೂ ಆಯಿತಾ? ಹುಷಾರಿಲ್ವಾ? ಜ್ವರ ಬಂದಿದೆಯಾ? ಹೊಟ್ಟೆ ನೋತಾ ಇದೆಯಾ? ತಲೆ ನೋತಾ ಇದೆಯಾ? ಏನಾಗ್ತಿದೆ ಸುಮ? ಯಾಕೆ ಈ ರೀತಿ ಅದಿ? ನೀನು ಈ ರೀತಿ ನೋಡೋಕೆ ನನ್ನ ಕೈಯಿಂದ ಆಗೋದಿಲ್ಲ. ಪ್ಲೀಸ್ ಏನಾಯ್ತಂತ ಹೇಳು ಸುಮ. ಅದಕ್ಕೆ ನನ್ನನ್ನು ಕ್ಷಮಿಸ್ಬೇಡಿ. ನೀವು ನನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ಮಾಡ್ತೀರಾ, ಇಷ್ಟೆಲ್ಲ ಪ್ರೀತಿ ತೋರಿಸ್ತೀರಿ. ಆದ್ರೆ ಸಿಟ್ಟಿನಾಗ ನಾನು ನಿಮ್ಗೆ ಏನೇನೋ ಅಂದ್ಬಿಟ್ನಿ, ಏನೇನೋ ಮಾತಾಡ್ಬಿಟ್ನಿ. ನಾನು ಆ ರೀತಿ ಎಲ್ಲ ನಿಮ್ಮ ಜೊತೆ ಮಾತಾಡಬಾರ್ದಾಗಿತ್ತು. ಆದ್ರೆ ಏನಾಗಿತ್ತು ಏನೋ, ನಾನು ಆ ರೀತಿ ಮಾತಾಡ್ಬಿಟ್ನಿ. ಏನು ಮಾಡಬೇಕು ಅಂತನೂ ನನಗೆ ಗೊತ್ತಾಗತ್ತಿಲ್ಲ. ಯಾಕೆ ಆ ರೀತಿ ಮಾತಾಡಿದೆ ಅಂತ ಯೋಚನೆ ಮಾಡಿದ್ರೆಲ್ಲ ತಲೆ ಕೆಡ್ತಾ ಇದೆ. ಅದಕ್ಕೆ ನಾನು ಸಿಟ್ಟಲ್ಲಿ ನಿಮ್ಗೆ ಆ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು. ಎಷ್ಟೆಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ಬಿಟ್ಟೆ ನಾನು ನಿಮ್ಗೆ. ಅದು ಸಿಟ್ಟು ಮಾಡಿಕೊಂಡು ನನ್ನ ಕ್ಷಮಿಸಿ. ಅದಕ್ಕೆ ಸಾರಿ. ನೀವು ಮುಖ ತೋರಿಸಿ ಮಾತಾಡೋಕ್ಕೂ ನನಗೆ ಆಗ್ತಾ ಇಲ್ಲ. ಅಮ್ಮನ ಮಾತು ಕೇಳಿಕೊಂಡು ನಿಮ್ಮ ಮೇಲೆ ನಾನು ಸಿಟ್ಟು ಮಾಡಿಕೊಂಡೆ. ಆದರೆ ನಡೆದಿರೋದು ಏನು ಅಂತ ನಾನು ಯೋಚನೆ ಮಾಡಲಿಲ್ಲ. ಸಾರಿ. ಅಷ್ಟೆಲ್ಲ ನಿಮಗೆ ಅವರು ಮೋಸ ಮಾಡಿದ್ರು ನಾನು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟೆ. ನನ್ನ ಕ್ಷಮಿಸ್ತೀರಲ್ವ ಅದಕ್ಕೆ? ಅಯ್ಯೋ ಹುಚ್ಚಿ, ಬಾ ಇಲ್ಲಿ ಕೂತ್ಕೊಂಡು ನೀನು ಕಣ್ಣೀರನ್ನ ಒರೆಸ್ಕೊ. ಅಲ್ಲ, ನೀನು ನನ್ನ ಮಗಳಿದ್ದಂಗೆ, ನೀನು ನನ್ನ ತಂಗಿ ಅಂತ ಅನ್ಕೊಳ್ಳೋಣ. ಅಂಥದ್ರಾಗ ನಿನ್ನ ಮೇಲೆ ನಾನು ಬೇಜಾರು ಮಾಡ್ಕೋತೀನ? ಸಿಟ್ಟಲ್ಲಿ ನೀನು ಅಂದಿದ್ದೀಯ ಅಂತ ನನಗೆ ಗೊತ್ತು. ನೀನು ಮನ್ಸಾರಿ ಅದನ್ನು ಅಂದಿಲ್ಲ. ನಿನ್ನ ಮನಸ್ಸಲ್ಲಿರೋ ಮಾತು ಅದಲ್ಲ ಅಂತ ನಂಗೆ ಅವತ್ತ ಗೊತ್ತಾಗಿತ್ತು. ಆದರೂ ನಾನು ನೀ ಆ ರೀತಿ ಅಂದಿಲ್ಲ ಅಂತ ಒಂಚೂರು ನನ್ನ ಮನಸ್ಸಿಗೆ ಹಾಕೊಂಡೇ ಇಲ್ಲ. ಯಾಕೆ ಹೇಳು? ನೀನು ಎಷ್ಟೇ ಮಾಡಿದ್ರು ನನ್ನ ಮಗಳಲ್ವಾ? ಸಿಟ್ಟಲ್ಲಿ ಏನಾದರೂ ಅಂತೀಯ, ಹಾಗಂತ ಅದನ್ನೆಲ್ಲ ಮನಸ್ಸಿಗೆ ಹಾಕೊಳಕ್ಕಾಗತ್ತಾ? ಬಾ ಕೂತ್ಕೋ. ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ಇಷ್ಟು ಒಳ್ಳೆ ಮನಸ್ಸಿರೋ ನಿಮ್ಮನ್ನು ನಾನು ತುಂಬಾ ನೋಯಿಸ್ಬಿಟ್ಟೆ. ನನ್ನ ಕ್ಷಮಿಸ್ತೀರ ಅಲ್ವಾ? ನಾನು ಈ ರೀತಿ ಮಾಡಬಾರ್ದಾಗಿತ್ತು ಅಲ್ವಾ? ನಾನು ನಿಮಗೆ ಈ ರೀತಿ ಮಾಡಿದ್ದು ನನ್ನ ತಪ್ಪು. ನಾನು ಈ ರೀತಿ ಮಾಡಬಾರ್ದಾಗಿತ್ತು. ನನ್ನ ಬುದ್ಧಿಗೆ ಏನಾಗಿತ್ತು ಗೊತ್ತಿಲ್ಲ. ಆದರೆ ನಾನು ಈ ರೀತಿ ಮಾಡಿಬಿಟ್ಟೆ. ನನಗೆ ಇವಾಗ ಅನಿಸ್ತಾ ಇದೆ ನಾನು ತಪ್ಪು ಮಾಡಿದೆ ಅಂತ. ನನ್ನನ್ನು ಕ್ಷಮಿಸ್ತೀರ ಅಲ್ವಾ? ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ. ಕೋಪದಲ್ಲಿ ನಿಮ್ಗೇನೇನೋ ಅಂದುಬಿಟ್ಟೆ. ಆದರೆ ನಾನು ನಿಮ್ಗೆ ಆ ರೀತಿ ಎಲ್ಲ ಅನ್ಬಾರ್ದಾಗಿತ್ತು. ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ. ನಂಗೆ ತುಂಬ ಅಳು ಬರ್ತಾ ಇದೆ. ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯೋ ಹುಚ್ಚಿ, ಯಾಕೆ ಇಷ್ಟ ಅಳತ್ತಿದ್ದಿ? ಬಾ ಈ ಕಡೆ. ನೀನು ಕ್ಷಮಿಸುವಂಥ ತಪ್ಪು ನೀನು ಏನು ಮಾಡಿದಿ? ಸಿಟ್ನ್ಯಾಗ ಒಂದೆರಡು ಮಾತು ಅಂದಿದ್ದಿ, ನಾನು ಅದನ್ನ ತಲೆಗೆ ಹಾಕೊಂಡಿಲ್ಲ. ನನಗೆ ನೀ ಅಂತೀಯ, ನಿನಗೆ ನಾನು ಅಂತೀನಿ, ಅದಕ್ಕೆ ಸರಿ ಹೋಗುತ್ತಲ್ಲ. ಇವಾಗ ಬಾ. ನಿಜವಾಗ್ಲೂ ನನ್ನ ಕ್ಷಮಿಸಿದ್ದೀರಾ? ಹೌದು, ಬಾ ಈ ಕಡೆ ಸುಮ್ಮ. ಸರಿ, ಅದಕ್ಕೆ ನೀವು ಕ್ಷಮಿಸಿದ್ದೀರಾ ಅಂದಿದ್ದಕ್ಕೆ ನಾನು ಸರಿತಾ ಇದ್ದೀನಿ. ಇಲ್ಲ ಅಂದ್ರೆ ನಾನು ಈಗ ಹಿಡ್ಕೊಂಡೆ ನಿಂತ್ಬಿಡ್ತಿದ್ದೆ ನಿಮ್ಮನ್ನು. ಅಯ್ಯೋ ಹುಚ್ಚಿ, ಬಾ. ಮೊದಲು ಕಣ್ಣೀರು ಒರೆಸ್ಕೊ, ಆಮೇಲೆ ನಿನ್ನ ಮುಖದ ಮೇಲೆ ಒಂದು ನಗು ನೋಡ್ಬೇಕು ನಾನು. ಬರೇ ನಿನ್ನಿಂದ ಸಿಟ್ಟು ಇವತ್ತು ಅಳೋದು ಇದನ್ನೇ ನೋಡಕತ್ತೀನಿ. ಯಾವಾಗ ನಗು ನೋಡೋದು? ಸಾರಿ ಅದಕ್ಕೆ, ಐ ಲವ್ ಯು ಅದಕ್ಕೆ. ನಿಮ್ಮಂಥ ಅದಕ್ಕೆ ಸಿಗಾಕ ನಾನು ಎಷ್ಟು ಪುಣ್ಯ ಮಾಡ್ಯಾನೋ ಏನೋ. ಇಷ್ಟೆಲ್ಲ ನಾನು ನಿಮ್ಗೆ ತೊಂದರೆ ಕೊಟ್ರು ಮತ್ತೆ ನನ್ನ ಪ್ರೀತಿ ಮಾಡತ್ತಾರಲ್ಲ ಅದಕ್ಕೆ. ಆದರೂ ಅದಕ್ಕೆ ಒಂದು ಬೇಜಾರಾಗತೈತಿ. ತಗೋ, ಈಗ ಫಸ್ಟು ಚುಮ್ಮರಿ ತಿನ್ನು, ಆಮೇಲೆ ನೀನು ಉಳಿದಿದ್ದು ಮಾತಾಡುವಂತೆ. ತಗೋ, ಈ ಮಂಡಕ್ಕಿ ತಿಂದು ಹೆಂಗಾಗ್ಯಾವ ಅಂತ ಹೇಳ್ತಿ? ಆದರೂ ಒಂದು ನನಗೂ ಬೇಜಾರಾಗತ್ತೈತಿ ಸುಮ್ಮ. ಅದಕ್ಕೆ ಅತ್ತೆ ಬರ್ತಾರಾ? ನೀನು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅಂತ ರಮಿಸಿ ಕರ್ಕೊಂಡು ಬರ್ತಿದ್ದಿ. ಹೋದರೆ ಹೋಗಲಿ ಬಿಡು. ಅದಕ್ಕೆ ನನಗೆ
ಅವರು ನಿನ್ನೆ ಬಂದು ಹೇಳಿದ್ರು. ಅವಾಗ ನನಗೆ ಏನು ಅನಿಸಿರಲಿಲ್ಲ. ಆಮೇಲೆ ಇವಾಗ ಯೋಚನೆ ಮಾಡಿದಾಗ ಗೊತ್ತಾಯಿತು ಇದರಲ್ಲಿ ಮಾವನ ತಪ್ಪಿದೆ ಅಂತ. ಆದ್ರೆ ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡು ಅಮ್ಮ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡು ನಿಮ್ಮೆಲ್ಲ ಕೋಪ ಮಾಡ್ಕೊನಿ. ಆದ್ರೆ ನಮ್ಮ ಅವ್ವ ಈ ರೀತಿ ಮಾಡ್ಬೋದು. ನಾನು ಒಂದು ಹೆಣ್ಣು ಮಗಳದನ, ನನ್ನ ಜೀವನ ಮುಂದೆ ಇದೇ ರೀತಿ ಆದರೆ ಏನು ಮಾಡ್ಬೋದು ಅನ್ನೋದು ಯೋಚನೆ ಇಲ್ಲ. ನಿನಗೆಷ್ಟು ತೊಂದರೆ ಕೊಡಕತ್ತಾಳಲ್ಲ, ಹೋದ್ರೆ ಹೋಗ್ಲಿ, ಆಕೆಗೆ ಇಷ್ಟ ಬಂದಂಗೆ ಬರ್ತಾಳೆ, ಸುಮ್ಮನೆ ಇದ್ಬಿಡು. ಅದಕ್ಕೆ ಅವಳ ವಿಷಯ ನನಗೆ ಎತ್ತಾಕ ಹೋಗ್ಬೇಡ. ಇನ್ನು ಮುಂದೆ ಬಂದು ಏನಾದರೂ ಹೇಳಿದ್ರೆ ಸರಿಯಾಗಿ ಹೇಳ್ತಾನೆ ನಮ್ಮ ಅಮ್ಮಗೆ. ಬರಲಿ ಅಮ್ಮ. ಅಯ್ಯೋ ನೋಡ್ಸಮ್ಮ, ದೊಡ್ಡವ್ರಿಗೆ ಆ ರೀತಿ ಎಲ್ಲ ಮಾತಾಡಬಾರ್ದು. ಎಷ್ಟೇ ಮಾಡಿದ್ರು ಅವರು ನಿನ್ನ ಹೆತ್ತ ತಾಯಿ, ಅವ್ರಿಗೆ ನೀನು ಈ ರೀತಿ ಎಲ್ಲ ಕೋಪ ಮಾಡಿಕೊಂಡು ಮಾತಾಡಬಾರ್ದು. ಅವ್ರು ಏನೇ ಹೇಳಿದ್ರು ಹ್ಞೂ ಅಂತ ಅನ್ನು. ಯಾಕಂದರೆ ನೀನು ಹ್ಞೂ ಅಂತ ಅನ್ನೋದ್ರಿಂದ ಅವ್ರ ಮನಸ್ಸಿಗೂ ಖುಷಿ ಸಿಗುತ್ತೆ, ನಿನ್ನ ಮನಸ್ಸಿಗೆ ಅವ್ರ ಜೊತೆ ಮಾತಾಡಿದೆ ಅನ್ನೋ ಒಂದು ನೆಮ್ಮದಿ ಇರುತ್ತೆ. ಸರಿನಾ? ಅದಕ್ಕೆ ಈ ಜಗತ್ತಲ್ಲಿ ಇಷ್ಟು ಒಳ್ಳೆಯವರಾಗಿದ್ದರೆ ನಾವು ಅಂದ್ಕೊಂಡಿದ್ದು ಯಾವುದು ಈಡೇರಲ್ಲ. ಅದಕ್ಕೆ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಆದರೆ ನೀವು ನೋಡಿದ್ರೆ ಇಷ್ಟೊಂದು ಒಳ್ಳೆಯವರಾದರೆ ಮುಗ್ದೇ ಹೋಯ್ತು, ಎಲ್ಲರೂ ತಲೆ ಮೇಲೆ ಏರ್ಕೊಂಡಿರ್ತಾರೆ. ಅದಕ್ಕೆ ನೀವು ಇಷ್ಟು ಒಳ್ಳೆಯವರಿದ್ದೀರ ಅನ್ನೋ ಕಾರಣಕ್ಕೆ ಆ ರೀತಿ ಎಲ್ಲ ಮಾಡಿರೋದು. ನೀವೇನಾದರೂ ಖಡಕ್ಕಾಗಿ ಇದ್ದಿದ್ರೆ ಈ ರೀತಿ ಎಲ್ಲ ಆಗ್ತಾನೇ ಇರಲಿಲ್ಲ. ಏನು ಅದಕ್ಕೇನಾದ್ನಿ ಇಬ್ಬರು ಫುಲ್ ಬ್ಯುಸಿ ಆಗಿಬಿಟ್ರಿ ಮಾತಾಡೋದ್ರಾಗ? ನಮ್ಗೆ ಏನಾದರೂ ಕೊಡ್ತಾರೋ ಇಲ್ಲ ತಿನ್ನಕ? ಅಯ್ಯೋ ಅಣ್ಣ, ಹಾಗೇನಿಲ್ಲ. ನಾನು ಅದಕ್ಕೇನ ತಪ್ಪಾಗಿ ತಿಳ್ಕೊಂಡು ನಾನು ಅದಕ್ಕೆ ಮೇಲೆ ಕೋಪ ಮಾಡಿಕೊಂಡು ನಿನ್ನೆ ಸಿಡಿ ಮಾಡಿದಕ್ಕೆ ನನ್ನ ಕ್ಷಮಿಸ್ಬಿಡು ಅಣ್ಣ. ಅದಕ್ಕೆ ನನ್ನ ಕ್ಷಮಿಸಿದ್ರು, ನೀನು ಕ್ಷಮಿಸ್ತೀಯಲ್ಲ? ಕ್ಷಮ್ಸಕ ನನ್ನ ಹತ್ರ ನೀನೇನು ಇದನ್ನು ಮಾಡಿಲ್ಲಲ್ಲ, ರೂಢಾಗಿ ನಡ್ಕೊಂಡಿಲ್ಲ. ನಿಮ್ಮ ಅದಕ್ಕೆ ಹತ್ರ ನಡ್ಕೊಂಡಿದ್ದಿ. ಅವಳು ನಿನ್ನ ಕ್ಷಮಿಸಿದ್ರೆ ಸಾಕು, ನಾನು ಕ್ಷಮಿಸೋದು ಎದಕ್ಕೆ ಬೇಕಾಗಿತ್ತು? ನೀವು ಹಾಗೆ ಹೇಳ್ತೀರಿ? ಸರಿ ಹೋಯ್ತು ಬಿಡ್ರಿ. ತಗೋ ಇವಾಗ ನೀನು ತಿನ್ನು, ಅವ್ರಿಗೂ ಹಾಕೊಂಡು ಬರ್ತೀನಿ. ಸರಿನಾ? ಅದಕ್ಕೆ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸಾರಿ ಅದಕ್ಕೆ, ನಾನು ನಿಮ್ಗೆ ತುಂಬ ಬೇಜಾರು ಮಾಡಿದ್ದೀನಿ. ಎಷ್ಟು ಸರಿ ಹೇಳಿದ್ರು ನನ್ನ ಮನಸ್ಸಿಗೆ ಸಮಾಧಾನ ಆಗತ್ತಿಲ್ಲ. ನಾನು ಆ ರೀತಿ ಎಲ್ಲ ನಿಮ್ಗೆ ಮಾತಾಡಬಾರ್ದಾಗಿತ್ತು. ನಿಮ್ಗೆ ನಾನು ಟಾರ್ಚರ್ ಗೀಚರ್ ಎಲ್ಲ ಕೊಡ್ತೇನೆ ಅಂತ ಮಾತಾಡೀನಿ. ನಾನು ದೊಡ್ಡ ಕೆಟ್ಟವಳಲ್ವಾ? ತುಂಬ ಕೆಟ್ಟವಳು ನಾನು. ಕಳ್ಳಿ ಸಾಕು. ಸರಿ, ಇವಾಗ ನೀನು ತಿನ್ನು, ನಿಮ್ಮ ಅಣ್ಣಗೂ ಹಾಕೊಂಡು ಬರ್ತೀನಿ. ಸರಿನಾ? ಸರಿ ಅದಕ್ಕೆ, ನೀವು ಇಲ್ಲೇ ತಿನ್ನಿ. ಈ ಪ್ಲೇಟಲ್ಲೇ 3 ಜನ ತಿನ್ನೋಣ ಬನ್ನಿ. ಅಯ್ಯೋ ಬೇಡ ಬೇಡ, ನೀನು ತಿನ್ನು, ನಾನು ನಿಮ್ಮನ್ನ ಅಲ್ಲೇ ತಿಂತೀವಿ. ಸರಿನಾ? ಓ ಯಾಕ ನನ್ನ ಜೊತೆ ಕುತ್ಕೊಂಡು ತಿನ್ನಂಗಿಲ್ಲನಾ ನೀವು? ಅಣ್ಣ ಬರ್ತೀರಾ ಇಲ್ಲ ಇವಾಗ? ಸರಿ ಅಮ್ಮ, ನೀನು ಕರೆದ ತಕ್ಷಣ ಬರಲಿಲ್ಲ ಅಂದ್ರೆ ನೀನು ಸುಮ್ಮನೆ ಇರ್ತೀಯನ? ಮಧು ಬಾ, ಇಲ್ಲೇ ಕೂತ್ಕೊಂಡು ಸುಮಾ ಜೊತೆ ತಿನ್ನೋನು. ಸರಿ ರೀ, ನೀವು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗ್ತತಿ. ಹಾಗೆ ಆಗಲಿ. ವಾವ್, ಅದಕ್ಕೆ ಎಷ್ಟು ಚಲೋ ಮಾಡಿದ್ದೀರಿ ನೀವು. ಭಾಳ ಚಲೋ ಮಾಡಿದ್ದೀರಿ ಚುನ್ಮರಿ, ನನಗಂತೂ ಭಾಳ ಇಷ್ಟ ಆಯ್ತು. ಅಲ್ಲ, ನಿಮ್ಮಮ್ಮ ಹೋದ್ಮೇಲೆ ನೀವು 3 ಮಂದಿ ಒಂದಾಗಿ ನನ್ನನ್ನೊಬ್ಬನ ಬೇರೆ ಮಾಡಿದ್ರನ? ಅಯ್ಯೋ ಅಪ್ಪ, ಹಂಗ್ಯಾಕಂತರಿ? ನೀವು ಬರ್ರಿ, ಇಲ್ಲೇ ಕುಂದ್ರು ಬರ್ರಿ. ನೀವು ಬಂದ ಚುನ್ಮರಿ ತಿನ್ ಬರ್ರಿ. ಆದ್ರೆ ನನ್ನ ಮನ್ಸಿಗೆ ಯಾಕೋ ಭಾಳ ಬೇಜಾರಾಗತ್ತತಿ ರವಿ. ಮಾವ, ನನ್ನಿಂದ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗೈತೆ ಅನ್ನೋದು ನನಗೆ ಗೊತ್ತು ಮಾವ. ನನ್ನಿಂದಾಗೇನೆ ಅತ್ತೆ ಮನೆ ಬಿಟ್ಟು ಹೋಗಿರೋದು. ಇಲ್ಲ ಅಂದಿದ್ರೆ ಅವರು ಮನೆ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಎಲ್ಲ ನಂದ ತಪ್ಪು. ನಾನು ಈ ಮನೆಗೆ ಬಂದಾಗಿಂದ ಏನೂ ಒಳ್ಳೇದಾಗತ್ತಿಲ್ಲ ಅಲ್ವಾ ಮಾವ? ಅದಕ್ಕೆ ಅತ್ತೆ ಹೇಳಿರೋ ಹಂಗೆ ನಾನು ಈ ಮನೆಗೆ ಬಂದಿರೋ ದರಿದ್ರ ಅಂತ ಅನಿಸಾಗತ್ತೆ ನಿಮಗೆ. ಅಯ್ಯೋ, ನೀನ್ಯಾಕಮ್ಮ ಹಿಂಗೆ ಅನ್ಕೋತಿ? ಆಕಿ ತಾನು ಮಾಡಿರೋ ತಪ್ಪಿಗೆ ಆಕೆ ಹೋಗಿದ್ದಾಳ. ನಾನು ಇಷ್ಟು ದಿನ ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ನಿ. ಆದರೆ ಇವಾಗ ನನಗೆ ನೀನು ಏನು, ನೀನು ಹೇಗೆ ಅಂತ ಎಲ್ಲ ಗೊತ್ತಾದ್ಮೇಲೆ, ನಿನ್ನ ಮನಸ್ಸು ಎಷ್ಟು ಒಳ್ಳೇದು ಅನ್ನೋದು ಗೊತ್ತಾದ್ಮೇಲೆ ನಾನು ನಿನಗೆ ಸಪೋರ್ಟಿಗೆ ನಿಂತಿರೋದು. ಇಲ್ಲ ಅಂದಿದ್ರೆ ನಾನು ನಿನ್ನ ಪರವಾಗಿ ನಿಂತು ಮಾತಾಡ್ತಿದ್ದೇನ? ಹಾಂ, ಯಾವಾಗಲೂ ನಿನ್ನ ಬೈಕೊಂತ ಇರ್ತಿದ್ದಿ. ನಿನ್ನ ಪರವಾಗಿ ನಿಂತ ಮಾತಾಡಿದ್ದೇನಂದ್ರೆ ಅದು ನಿನ್ನ ಒಳ್ಳೆತನ ನೋಡಿನ ಅಲ್ವಾ? ಹೌದು ಅಪ್ಪ, ನಾನು ಅದಕ್ಕೆನ ತಪ್ಪಾಗಿ ತಿಳ್ಕೊಂಡು ಅವ್ರನ್ನ ಬೈದು ಬಿಟ್ಟಿದ್ನಿ. ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ನಿ. ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕಂತ ಅನ್ಕೊಂಡ, ಅವ್ರಿಗೆ ಅನ್ನಾಗ ಜಗಳ ಹಚ್ಚಿಡ್ಬೇಕಂತ ಅನ್ಕೊನಿ. ಆದ್ರೆ ಅಮ್ಮ ಬಂದ ನನಗೆ ಮತ್ತು ಮರನೇ ದಿನ ಅಮ್ಮ ಬಂದು ನಾನು ನೀರು ಕಾಸ್ಬೇಕಾದ್ರೆ ಬಂದು ಮಾತಾಡ್ತಾ ಇದ್ಲು. ಅಮ್ಮ ಹೇಳಿದ್ಲು, ಒಳ್ಳೇದು ಮಾಡಬೇಕು ಅಂತ ನೋಡಲಿಲ್ಲ ಮತ್ತಮ್ಮ. ಮತ್ತು ಇನ್ನು ನೀವು ಅವ್ರಿಗೆ ಜಗಳ ಆಡೋವಂಗೆ ಮಾಡು, ಅದು ಮಾಡು ಅಂತಲೇ ಹೇಳಿದ್ಲು ಹೊರತು ಎಲ್ಲರೂ ನಗ್ನಗ್ತಾ ಇರಿ, ಎಲ್ಲರೂ ಚೆನ್ನಾಗಿರಿ ಅಂತ ಹೇಳಿಲ್ಲ. ಈ ಮಧು ಮನೆ ಬಿಟ್ಟು ಹೋಗಬೇಕು, ಆ ರೀತಿ ಮಾಡು ಅಂತ ಹೇಳಿದ್ರು. ಅವಳು ಮನೆ ಬಿಟ್ಟು ಹೋದ್ರೆ ನಾನು ಆ ಮನೆ ಕಾಲಿಡೋದು ಅಂತ ಹೇಳಿದ್ರು. ಮತ್ತೆ ಬಂದ ಹಂಗೆ ಹೇಳಿದ್ಲ ಆಕೆ? ಆಕೆ ಬಂದಾಗ ನೀನು ನಾನು ಯಾಕೆ ಕರೀಲಿಲ್ಲ? ನಾನು ಕರಿಬೇಕಾಗಿತ್ತಲ್ಲ ನೀನು. ಏನನ್ನೋದು ನನಗೆ ಕರೆಕ್ಟಾಗಿ ಹೇಳ್ತಿದ್ನಿ.